ಸೋಲನ್ನು ಎದುರಿಸೋ ಸುಲ್ತಾನರು ಬರ್ತಾ ಇದ್ದಾರೆ. ಸೋಲಿಂದ ಆಗಿರೋ ಅವಮಾನ ಎಲ್ಲಾನು ಕಿತ್ತು ಬೆಂಕಿಗೆ ಹಾಕಿ ಆ ಒಂದು ಬೆಂಕಿಗೆ ಮತ್ತೆ ತುಪ್ಪನ ಸುರಿದು ಆ ಒಂದು ಬೆಂಕಿನ ಮತ್ತೆ ಅವ್ರ ಮೇಲೆ ಏರ್ಚೋದಕ್ಕೆ ಬರ್ತಾ ಇರೋದು ನಮ್ಮ ಇಂಡಿಯಾನ ಗ್ಯಾಂಗ್ಸ್ಟರ್ಸ್ಗಳಾದ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಕನ್ನಡಿಗ KL ರಾಹುಲ್ ಅಂಡ್ ಜಸ್ಪ್ರೀತ್ ಬೂಮ್ರಾ 968 ದಿನ ಆದಮೇಲೆ ನಮ್ಮ ODI ಸೀರೀಸ್ಗೆ ಮತ್ತೆ ಕಂಬ್ಯಾಕ್ನ ಮಾಡ್ತಾ ಇದ್ದಾರೆ. ಟೀಮ್ ಇಂಡಿಯಾ ಪರಿಸ್ಥಿತಿ ಯಾವ ಥರ ಇದೆ ಅಂತ ಹೇಳಿದ್ರೆ, ಸೋಲು ಅಂತ ಗೊತ್ತಿತ್ತು, ಬಟ್ ಹೀನಾಯ ಸೋಲು ಯಾವಾಗಲೂ ಕೂಡ ನಮ್ಮ ಟೀಮ್ ಇಂಡಿಯಾಗೆ ಆಗಿಲ್ಲ. ಬಟ್ ಅದನ್ನು ತೋರಿಸಿರೋದು ಇಂಗ್ಲೆಂಡ್ ಕ್ರಿಕೆಟು, ಸುಮ್ಮನೆ ತೋರಿಸಿಲ್ಲ, ಅದನ್ನು ಟ್ರೋಲ್ ಕೂಡ ಮಾಡಿದರೆ ಇಂಗ್ಲೆಂಡ್ ಕ್ರಿಕೆಟ್ ಟೀಮು ಅಫಿಷಿಯಲ್ ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಎಕ್ಸಲ್ಲೂ ಕೂಡ. ಈ ಒಂದು ರಿವೆಂಜ್ಗೆ ರಿಪ್ಲೈ ಕೊಡೋದಕ್ಕೆ ಈ 4 ಗ್ಯಾಂಗ್ಸ್ಟರ್ಸ್ಗಳ ನೇಮ್ ಕೇಳಿದ್ರೆ ಗೊತ್ತಾಗ್ತದೆ ಏನೋ ಮಾಡ್ತಾರೆ ಈ 4 ಜನಗಳು. ಆ್ಯಂಡ್ ಈ 4 ಜನ ನೇಮ್ನ ಕೇಳಿದ್ರೆ ನಮ್ಮ ಇಂಡಿಯನ್ ಫ್ಯಾನ್ಸ್ ಮುಖದಲ್ಲಿ ಖುಷಿ ಆಗುತ್ತೆ. ಅವ್ರೇನೋ ಮಾಡೇ ಮಾಡ್ತಾರೆ ಅಂತ ಒಂದು ನಂಬಿಕೆ ಎಂದು ಬರ್ತಾನೆ ಇದೆ. ಬಿಕಾಸ್ ಆ ಲೆವೆಲ್ಗೆ ಒಂದು ಹೈಪ್ನ ಕ್ರಿಯೇಟ್ ಮಾಡಿರೋದು ಈ ಒಂದು ODI ಸೀರೀಸು. ಆ್ಯಂಡ್ ಇವತ್ತಿನ ಮ್ಯಾಚ್ ನಡೀತಾ ಇರೋದು ಬರ್ಮಿಂಗಮಲ್ಲಿ. ಸೊ ಇವತ್ತು 3 ಓವರಿಗೆ ಸ್ಟಾರ್ಟ್ ಆಗ್ತಾ ಇದೆ ಒಂದು ಮಹಾಯುದ್ಧ, ಯಾರು ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಪ್ರಿವ್ಯೂ ಬಗ್ಗೆ ಮಾತಾಡ್ತೀನಿ. ಇಂಡಿಯಾದು ಪಿಚ್ಚು, ಇಂಡಿಯಾ ಪ್ಲೇಯಿಂಗ್ 11 ಸ್ಕ್ವಾಡ್ ಆ್ಯಂಡ್ ಇಂಗ್ಲೆಂಡ್ ಸ್ಕ್ವಾಡ್, ಆ್ಯಂಡ್ ಈ ಒಂದು ಪಿಚ್ ಯಾವ ಥರ ಬಿಹೇವ್ ಮಾಡುತ್ತೆ ಎಲ್ಲನೂ ಕೂಡ ತಿಳಿಸ್ಕೊಳ್ಳೋದ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಿಂಪಲಾಗಿ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ಇವತ್ತು ಫಸ್ಟ್ ಮ್ಯಾಚ್ ನಡೀತಾ ಇರೋದು ಬರ್ಮಿಂಗಮಲ್ಲಿ. ಓಕೆನಾ, 3:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಂಡಿಯಾ ಅಂತೂ ರೆಡಿಯಾಗಿ ಬಂದಿದ್ದಾರೆ ಮಗ. ಯಾಕಂತ ಹೇಳಿದ್ರೆ ಇಂಡಿಯಾ ಅಂತೂ ಕಂಪ್ಲೀಟ್ ಸ್ಕ್ವಾಡ್ನ ರೆಡಿ ಮಾಡ್ತಾ ಇದ್ದಾರೆ 2027 ವರ್ಲ್ಡ್ ಕಪ್ಗೆ. ಸೊ ಓಕೆ, ಈ ಒಂದು ಪಿಚ್ಚಲ್ಲಿ ಇವತ್ತು ಯಾರು ಟಾಸ್ನ ಗೆಲ್ತಾರೆ ಕಣ್ಣು ಮುಚ್ಕೊಂಡು ಹೇಳ್ತಾರೆ ನಾನು ಚೇಸ್ನ ಮಾಡೋಕ್ಕೆ ಹೋಗ್ತೀನಿ ಅಂತ. ಯಾಕಂತ ಹೇಳಿದ್ರೆ ಈ ಒಂದು ಗ್ರೌಂಡಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ, ಯಾರು ಟಾಸ್ನ ವಿನ್ ಆಗಿ ಚೇಸ್ನ ತಗೋತಾರೋ ಅವರಿಗೆ ಸಖತ್ತು ಸ್ಟ್ಯಾಟ್ಸ್ಗಳಿದೆ, ಅವರಿಗೆ ಎಲ್ಲ ವಿನ್ ಆಗೋ ಒಂದು ಸಕ್ಸಸ್ ಪ್ರಾಬಬಿಲಿಟಿದು ಕೂಡ ಇದೆ. ಸೊ ಈ ಒಂದು ಗ್ರೌಂಡಲ್ಲಿ ಯಾರು ಟಾಸ್ನ ಗೆಲ್ತಾರೋ ಅವರು ಚೇಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಆ್ಯಂಡ್ ಈ ಒಂದು ಪಿಚ್ಚಲ್ಲಿ ಫಸ್ಟ್ ಬ್ಯಾಟಿಂಗ್ನ ಮಾಡ್ತಾರಲ್ಲ ಅವ್ರಿಗೆ ಸ್ಟಾರ್ಟಿಂಗು ಪವರ್ ಪ್ಲೇ 10 ಓವರ್ಗಳಲ್ಲಿ ಸಖತ್ತು ಬ್ಯಾಟರ್ಸ್ಗೆ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಅಪೋನೆಂಟ್ ಟೀಮ್ಗಳ ಇರೋದು ಬೆಂಕಿ ಬೌಲರ್ಸು. ಅದರಲ್ಲಿ ನಮ್ಮ ಇಂಡಿಯಾ ಟೀಮಲ್ಲಿ ಬೂಮ್ರಾ ಇದ್ದಾರೆ ಆ್ಯಂಡ್ ಇಂಗ್ಲೆಂಡ್ ಟೀಮಲ್ಲಿ ಜೋಫ್ರಾ ಆರ್ಚರ್ ಇದ್ದಾರೆ. ಓಕೆನಾ, ಸೊ ಜೋಫ್ರಾ ಆರ್ಚರ್ ಮತ್ತು ಬೂಮ್ರಾ ಯಾವ ಥರ ಬೌಲರ್ ಅಂತ ಹೇಳಿದ್ರೆ, ಸೊ ನಾರ್ಮಲಾಗಿ ಎಲ್ಲ ಬೌಲರ್ಸು ಜಸ್ಟ್ ಬಾಲ್ನ ರಿಲೀಸ್ ಮಾಡ್ತಾರೆ. ಬಟ್ ಈ 2 ಬೌಲರ್ಸು ರಿಲೀಸ್ ಮಾಡೋದಲ್ಲದೆ ಹೋಗಿ ಬಾಲ್ನ ಪಿಚ್ಚಿಗೆ ಹೊಡಿತಾರೆ, ಹೊಡೆದು ಆ ಒಂದು ಪಿಚ್ಚಿಂದ ಸ್ವಿಂಗ್ಗಳನ್ನು ಕೂಡ ಮಾಡ್ತಾರೆ. ಸೊ ಈ ಒಂದು ಪಿಚ್ ಆ್ಯಕ್ಚುಲಿ ಪೇಸ್ ಮತ್ತು ಆ ಒಂದು ಟ್ರಿಕ್ಕಿ ಪಿಚ್ ಆಗಿರುತ್ತೆ, ಬೌನ್ಸ್ ಕೂಡ ತುಂಬ ಇರುತ್ತೆ. ಸೊ ಪೇಸರ್ಸ್ಗಳಾದ ಬೂಮ್ರಾ ಮತ್ತು ಆರ್ಚರ್ಗೆ ಈ ಒಂದು ಪಿಚ್ ಸಕ್ಕಾಗಿರುತ್ತೆ. ಆ್ಯಂಡ್ ಬ್ಯಾಟರ್ಸ್ಗಳು ಸೊ ಇನಿಷಿಯಲಿ ಅವರು ಪವರ್ ಪ್ಲೇ ಒಳಗಡೆ ಸ್ವಲ್ಪ ನೋಡ್ಕೊಂಡು ಆಡಬೇಕು. ಆ್ಯಂಡ್ ಯಾರು ಸ್ಟ್ರೋಕಲ್ಲಿ ಬೆಂಕಿ ಥರ ಇರ್ತಾರೆ, ವಿರಾಟ್ ಕೊಹ್ಲಿ ಆ್ಯಂಡ್ ನಮ್ಮ ಶುಭ್ಮನ್ ಗಿಲ್, ಓಕೆನಾ, ಈ ಥರ ಪ್ಲೇಯರ್ಸ್ಗಂತೂ ಈ ಒಂದು ಪಿಚ್ಚು ಹೇಳಿ ಮಾಡಿಸಿದ ಪಿಚ್ಚು ಬ್ಯಾಟಿಂಗಲ್ಲಿ ರನ್ಸ್ನ ಮಾಡೋದಕ್ಕೆ. ಆ್ಯಂಡ್ ಇದು ಪಿಚ್ ರಿಪೋರ್ಟ್ ಆದರೆ. ಆ್ಯಂಡ್ ಇವತ್ತು ಮಳೆ ಬರೋ ಚಾನ್ಸಸ್ ಏನು ಇಲ್ಲ, ಯಾಕಂತ ಹೇಳಿದ್ರೆ ಇದೆ. ಬಟ್ ಈ ಒಂದು ಇಂಗ್ಲೆಂಡ್ ಮತ್ತು ನ್ಯೂಜಿಲ್ಯಾಂಡ್ ಈ ಕಂಟ್ರಿಗಳಲ್ಲಿ ಮಳೆ ಆವಾಗವಾಗ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಬಟ್ ಮಳೆ ಬಂದರೂ ಇಂಡಿಯಾ ಥರ ಬಂದು ಕಂಟಿನ್ಯೂಸ್ ಆಗಿ ಬರ್ತಾನೆ ಇರಲ್ಲ. ಸೊ ಸ್ಟಾಪ್ ಆಗಿ ಕೂಡ ಹೋಗ್ಬಿಡುತ್ತೆ. ಆ್ಯಂಡ್ ಟೋಟಲ್ ಆಗಿ 8-8 ನೋಡೋದ್ರೆ ಇಲ್ಲಿವರೆಗೂ ಇಂಡಿಯಾ ಮತ್ತು ಇಂಗ್ಲೆಂಡ್ ಟೋಟಲ್ ಆಗಿ 110 ಮ್ಯಾಚ್ನ ಮುಖಾಮುಖಿ ಆಗಿದ್ದಾರೆ. ಅದರಲ್ಲಿ ನಮ್ಮ ಇಂಡಿಯಾ ಫುಲ್ ಡಾಮಿನೇಟ್ ಮಾಡಿದೆ, 61 ಮ್ಯಾಚ್ನ ಗೆದ್ದಿದ್ದಾರೆ. ಆ್ಯಂಡ್ ಇಂಗ್ಲೆಂಡ್ 44 ಮ್ಯಾಚಸ್ನ ಗೆದ್ದಿದ್ದಾರೆ. ಆ್ಯಂಡ್ ಟೋಟಲ್ ಆಗಿ 5 ಮ್ಯಾಚು ಟೈಮ್ ಮತ್ತು ನೋ ರಿಸಲ್ಟಲ್ಲಿ 5 ಮ್ಯಾಚಸ್ಗಳಾಗಿದೆ ಅಷ್ಟೇ. ಬಟ್ ಇಂಡಿಯಾ ಅಂತೂ ಈ ಒಂದು 8-8 ನೋಡಿದ್ರೆ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದರೆ. ಬಟ್ ಆ T20 ಸೀರೀಸ್ ಎಲ್ಲ ಅದೇನಾಯ್ತೋ ಗೊತ್ತಿಲ್ಲ, ಇಂಡಿಯನ್ ಫ್ಯಾನ್ಸು, ಇಂಡಿಯನ್ ಪ್ಲೇಯರ್ಸ್ ಎಲ್ಲರೂ ಕೂಡ ಡಿಪ್ರೆಷನ್ಗೆ ಹೋಗಿದ್ದಾರೆ. ಸೊ ಆ ಒಂದು ಡಿಪ್ರೆಷನ್ದ ಆಚೆ ಬರಬೇಕಂತ ಹೇಳಿದ್ರೆ ಈ ಒಂದು ODI ಸೀರೀಸಲ್ಲಿ ಕಂಪ್ಲೀಟ್ ವೈಟ್ ವಾಶ್ ಮಾಡಬೇಕು. ಅವಾಗಲೇ ನಮಗೆ ಈ ಒಂದು ಏನೆಲ್ಲ ಆಗಿದೆಯೋ ಅದರಿಂದ ಆಚೆ ಬರೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು, ನಮ್ಮ ಇಂಡಿಯನ್ ಫ್ಯಾನ್ಸ್ ಆಗಿರಲಿ ಪ್ಲೇಯರ್ಸ್ ಆಗಿರಲಿ. ಆ್ಯಂಡ್ ಇಂಡಿಯಾದು ಪ್ಲೇಯಿಂಗ್ 11, ಓಕೆನಾ, ಸೊ ಇದ್ರಲ್ಲಿ ಯಾವುದೇ ಥರ ಡೌಟ್ ಇಲ್ಲ. ಶುಭ್ಮನ್ ಗಿಲ್, ರೋಹಿತ್ ಶರ್ಮಾ ಎಂದೇನಂತೆ ಓಪನಿಂಗೇ ಬರ್ತಾರೆ. ಆ್ಯಂಡ್ ಲಾಸ್ಟ್ ಅಫ್ಘಾನಿಸ್ತಾನ್ ಸೀರೀಸಲ್ಲಿ ನಮಗೆ ವಿರಾಟ್ ಕೊಹ್ಲಿ ಸಿಕ್ಕಿರಲಿಲ್ಲ, ಬಿಕಾಸ್ ಅವ್ರಿಗೆ ಇಂಜುರಿ ಆಗಿತ್ತು ಅಂತ. ಆ್ಯಂಡ್ ಒನ್ ಡೌನ್ ಆಗಿ ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ODIಗೆ ಮತ್ತೆ ಬರ್ತಾರೆ ಅಂತ ಹೇಳಿದ್ರೆ ಆ C8 ಆ್ಯಂಡ್ MRF ಬ್ಯಾಟ್ ನೋಡಿದ್ರೆ ಏನೋ ಒಂಥರ ಖುಷಿ ಮಗ. ಆ್ಯಂಡ್ ಶ್ರೇಯಸ್ ಅಯ್ಯರ್ ಸಾಫ್ಟ್ವೇರ್ ಲಾಂಗ್ ಇಯರ್ಸ್ ಆದಮೇಲೆ ಮತ್ತೆ ODI ಕಂಬ್ಯಾಕ್ ಮಾಡಿದರೆ. ಆ್ಯಂಡ್ KL ರಾಹುಲ್ ನೇಮ್ ಕೇಳಿದಾಗೆಲ್ಲ ಏನೋ ಒಂಥರ ಖುಷಿ ಆಗುತ್ತೆ. KL ರಾಹುಲ್ ಅವರು ಆ್ಯಕ್ಚುಲಿ ಬೇಕಾಗಿರೋದು ಟೀಮ್ ಇಂಡಿಯಾಗೆ ಬೇಕಾಗಿರೋದು KL ರಾಹುಲ್, ಓಕೆನಾ. ಸೊ ಯಾಕಂತ ಹೇಳಿದ್ರೆ KL ರಾಹುಲ್ಗೆ ಟೀಮ್ ಇಂಡಿಯಾ ಬೇಕಾಗಿಲ್ಲ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಟೀಮ್ ಇಂಡಿಯಾಗೆ ಬೇಕಾಗಿರೋದು KL ರಾಹುಲ್ ಅವರು. ಸೊ ಬಟ್ KL ರಾಹುಲ್ನ ಏನಕ್ಕೆ ಎಲ್ಲ ಫಾರ್ಮ್ಯಾಟಲ್ಲೂ ಈ ಥರ ಇಗ್ನೋರ್ ಮಾಡ್ತಾ ಇದ್ದಾರೆ? ಬಿಕಾಸ್ ಇವಾಗ ODI ಮತ್ತು ಟೆಸ್ಟ್ ಸೀರೀಸ್ಗೆ ಎಂಥ ಪ್ಲೇಯರ್ ಅಂತ ಹೇಳಿದ್ರೆ KL ರಾಹುಲ್ ಅವರು ODI ಸೀರೀಸ್ಗೂ ಕ್ಲಚ್ ಪ್ಲೇಯರು, ಟೆಸ್ಟ್ಗೂ ಕ್ಲಚ್ ಪ್ಲೇಯರು, T20 ಕೂಡ ಆಡ್ತಾರೆ ಮಗ. ಯಾವ ಥರ ಸಿಚುವೇಶನ್ ಬೇಕು ಆ ಥರ ಆಡ್ತಾರೆ. ಬಟ್ ಇವ್ರನ್ನ T20ಗೆ ಮತ್ತೆ ಕಮ್ ಬ್ಯಾಕ್ ಮಾಡಬೇಕು. KL ರಾಹುಲ್ ಈ ಒಂದು 3 ಫಾರ್ಮ್ಯಾಟಲ್ಲೂ ಇದ್ದರೆ ಟೀಮ್ ಇಂಡಿಯಾಗೆ ಒಂದು ಬ್ಯಾಕ್ ಬೋನ್, ಓಕೆನಾ. ಸೊ ಇರೋ ತನಕ ಮ್ಯಾಚ್ ಕೈ ಬಿಟ್ಟು ಹೋಗೋ ಚಾನ್ಸೇ ಇಲ್ಲ. ಬಟ್ ಏನಕ್ಕೆ ಇವ್ರನ್ನ T20 ಸೀರೀಸಲ್ಲಿ ಆ ಥರ ಇಗ್ನೋರ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ಆಡಿರೋ ಎಲ್ಲ IPL T20 ಸೀರೀಸಲ್ಲೂ ಕೂಡ ರನ್ಸ್ನ ಮಾಡಿದರೆ. ಆ್ಯಂಡ್
5 ಜನ ಆಯಿತು. ಆ್ಯಂಡ್ 6ನೇ ಪ್ಲೇಯರು ಶಿವಮ್ ದುಬೆ, ಬಿಕಾಸ್ ಶಿವಮ್ ದುಬೆ ಇಂಪಾರ್ಟೆಂಟ್ ಪ್ಲೇಯರು. ಆ್ಯಂಡ್ ಅಕ್ಷರ್ ಪಟೇಲ್ ಬರ್ಬೋದು, ಇಲ್ಲ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಆ್ಯಕ್ಚುಲಿ ಯಾರದು ನಮ್ಮ ವಾಷಿಂಗ್ಟನ್ ಸುಂದರ್ 3 ಫಾರ್ಮ್ಯಾಟ್ ಪ್ಲೇಯರ್ ಕೂಡ ಬರ್ಬೋದು. ಯಾಕಂತ ಹೇಳಿದ್ರೆ ನಮಗೆ ಏನು ಹೇಳೋಕ್ಕಾಗಲ್ಲ. ಗೌತಮ್ ಓಜಿ ಬಾಸ್ ಅವರು ಕೂಡ ಏನು ಬೇಕಿದ್ರು ಮಾಡ್ಬೋದು ಲಾಸ್ಟ್ ಮೂಮೆಂಟಲ್ಲಿ. ಇಲ್ಲ ಅಕ್ಷರ್ ಬರ್ಬೋದು, ಇಲ್ಲ ಅಂದರೆ ವಾಷಿಂಗ್ಟನ್ ಸುಂದರ್ ಬರ್ಬೋದು. ಯಾಕಂತ ಹೇಳಿದ್ರೆ ಆಲ್ರೆಡಿ ನಮಗೆ ಕುಲ್ದೀಪ್ ಯಾದವ್ ಇದ್ದಾರೆ ಓಕೆನಾ, ಚೈನಾ ಮ್ಯಾನು. ಸೊ ಅದಕ್ಕೋಸ್ಕರ ಆಫ್ ಸ್ಪಿನ್ನರ್ ಬಂದರೂ ಬರ್ಬೋದು, ನೋಡೋದು ಏನಾಗುತ್ತೆ ಅಂತ. ಆ್ಯಂಡ್ ಹರ್ಷದೀಪ್ ಸಿಂಗ್ ಆ್ಯಂಡ್ ಗುರ್ನೂರ್, ಬ್ರಾರ್ ಆ್ಯಂಡ್ ಬೂಮ್ರಾ, ಇದು ಇಂಡಿಯಾದು ಪ್ಲೇಯಿಂಗ್ 11. ಸೊ ಇದರಲ್ಲಿ ಯಾವ ಥರ ಡೌಟ್ ಅಂತೂ ಇಲ್ಲ, ಬಿಕಾಸ್ ಇಂಡಿಯಾದಲ್ಲಿ ಈ ಥರ ಇರುತ್ತೆ. ಒಂಚೇನಾದರೂ ಆದರೆ ಹೇಳಿದ್ನಲ್ಲ, ಸೊ ಅಕ್ಷರ್ ಪಟೇಲ್ ಹೋಗಿ ವಾಷಿಂಗ್ಟನ್ ಸುಂದರ್ ಬರ್ಬೋದು ಅಷ್ಟೇ. ಆ್ಯಂಡ್ ಇಂಗ್ಲೆಂಡ್ ಅವ್ರದ್ದು ಫಸ್ಟು ಪ್ಲೇಯಿಂಗ್ 11 ಅಂದರೆ ಫಸ್ಟ್ ಸೀರೀಸು ಇದ್ರಲ್ಲಿ ನೋಡಿದ್ರೆ ಆಲ್ರೆಡಿ ಅವರು ಪ್ಲೇಯಿಂಗ್ 11 ಬಿಟ್ಬಿಟ್ಟಿದ್ದಾರೆ. ಜೋಕೋ ಬೆಥೆಲ್ ಮತ್ತು ಬೆನ್ ಡಕೆಟ್ ಎಂದಿನಂತೆ ಓಪನಿಂಗ್ಗೆ ಬರ್ತಾರೆ. ಸೊ ಯಾಕಂತ ಹೇಳಿದ್ರೆ ಈ ಒಂದು T20 ಸೀರೀಸ್ ಏನಾಯಿತು, ಸೇಮ್ ಒಂದು ಪ್ಲೇಯಿಂಗ್ 11 ಮಗ, ಅದರಲ್ಲಿ ಚೇಂಜಸ್ ಇರೋದು ಬೆನ್ ಡಕೆಟ್, ಜೋ ರೂಟ್ ಮತ್ತು ಇನ್ನೊಬ್ಬ ಯಾರದು ಆದಿಲ್ ರಶೀದ್ ಇದ್ರು ಕೂಡ ಇದ್ದರು. ಆ್ಯಂಡ್ 3 ಚೇಂಜಸ್ ಅಷ್ಟೇ ಆಗೋದು ಓಕೆನಾ. ಸೊ ಅದು ಬಿಟ್ಟರೆ ಬೇರೇನು ಕೂಡ ಲಿಯಮ್ ಡೌನ್ಸನ್ ಓಕೆನಾ, ಇವಷ್ಟು 3-4 ಚೇಂಜಸ್ ಬಿಟ್ಟರೆ ಇನ್ನೆಲ್ಲ ಕೂಡ ಸೇಮ್ ಇರುತ್ತೆ T20 ಸೀರೀಸ್ ಅದೇ. ಸೊ ಜೋಕೋ ಬೆಥೆಲ್, ಬೆನ್ ಡಕೆಟ್, ಜೋ ರೂಟ್, ಆ್ಯರಿ ಬ್ರೋಕ್, ಜೋಸ್ ಬಟ್ಲರ್, ಸ್ಯಾಮ್ ಕರನ್, ವಿಲ್ ಜಾಕ್ಸನ್, ಜೋಫ್ರಾ ಆರ್ಚರ್, ಲಿಯಮ್ ಡೌನ್ಸನ್, ಜೋ ಸ್ಟಂಗ್ ಆ್ಯಂಡ್ ಆದಿಲ್ ರಶೀದ್. ಇದು ಸಕ್ಕರಾಗಿರುತ್ತೆ ಅಂತಲೇ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಆದಿಲ್ ರಶೀದ್ ಆ್ಯಂಡ್ ನಮ್ಮ ಟೀಮ್ ಇಂಡಿಯಾ ಬೌಲರ್ ಕುಲ್ದೀಪ್ ಯಾದವ್ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ ಆದಿಲ್ ರಶೀದ್ ಸಕ್ಕತ್ ಬೌಲರ್ ಮಗ, ಲೆಜೆಂಡರಿ ಬೌಲರು. ಸೊ ಅವ್ರ ಹತ್ರ ಇರೋ ಕಂಟ್ರೋಲು ಸಕ್ಕರಾಗಿದೆ ಓಕೆನಾ. ಸೊ ಒನ್ ಆಫ್ ದಿ ಬೆಸ್ಟು ಲೆಗ್ ಸ್ಪಿನ್ನರ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಇಂಡಿಯಾದಲ್ಲಿ ಕೂಡ ಅದೇ ಥರ ಒಂದು ಕಂಟ್ರೋಲ್ ಇಟ್ಕೊಂಡಿದ್ದಾರೆ. ಸೊ ನೋಡೋದ ಏನಾಗಿದೆ ಅಂತ ಇವತ್ತಿನ ಮ್ಯಾಚಲ್ಲಿ. ಸೊ ನಿಮ್ಮ ಪ್ರಕಾರ ಏನಾಗ್ಬೋದು, ಫಸ್ಟು ಸೀರೀಸ್ ಯಾರು ಗೆಲ್ಬೋದು? ನಾನಂತ ಹೇಳ್ತಾರೆ ಇಂಡಿಯಾನೇ ಗೆಲ್ತಾರೆ, ಬಿಕಾಸ್ ಆಫ್ ಓಜಿಸ್ ಇಸ್ ಬ್ಯಾಕ್ ಬ್ರೋ. ನಮ್ಮ ಗ್ಯಾಂಗ್ಸ್ಟರ್ಸ್ ಇಸ್ ಬ್ಯಾಕ್ ಆಗಿರೋದ್ರಿಂದ ಇಂಡಿಯಾನೇ ಗೆಲ್ತಾರೆ. ಸಿಗ್ತಾರೆ ನೆಕ್ಸ್ಟು ಮ್ಯಾಚಲ್ಲಿ.